ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಇದು ತಮ್ಮನೇ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಏರಿಯಾದಲ್ಲಿ ಅಂದರೆ ಊರ ಹಬ್ಬದ ಥರ 108 ದೇವ್ರಗಳದ್ದು ಉತ್ಸವ ಮಾಡಿದರು. ಜಾತ್ರೆ ಎಲ್ಲ ನಡೀತು. ಒಟ್ಟು 3 ದಿವಸ ಈ ಜಾತ್ರೆ ಮತ್ತು ಉತ್ಸವ ನಡೆದಿರುವಂಥದ್ದು. ಹಾಗೆಯೇ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು. ಅದೆಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ದಾರಿ ಉದ್ದಕ್ಕೂ ನೋಡ್ತಿರ್ಬೋದು ಈ ರೀತಿ ಹೋಮ್ ಡೆಕೋರ್ ಐಟಮ್ಸ್ ಆಗಿರ್ಬೋದು, ಕ್ರಾಕರಿ ಐಟಮ್ಸು ಮತ್ತು ಸೆರಾಮಿಕ್ ಐಟಮ್ಸು, ಮಕ್ಕಳಾಡೋದಕ್ಕೆ ಟಾಯ್ಸು, ಹಾಗೆಯೇ ನಮ್ಮ ಲೇಡೀಸ್ಗೆ ಇಯರಿಂಗ್ಸು, ಟಾಪ್ಸು, ವ್ಯಾಲೆಟ್ಸು, ಪರ್ಸ್ ಕಲೆಕ್ಷನ್ಸು, ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ಸು ಮತ್ತು ದುಪ್ಪಟ್ಟ, ಈ ರೀತಿ ಎಲ್ಲ ತುಂಬಾ ಒಳ್ಳೆ ಮಲ್ಲೇಶ್ವರಂ ನೋಡ್ದಂಗೆ ನನಗೆ ಒಂದು ಶಾಪಿಂಗ್ ಸ್ಟ್ರೀಟ್ ನೋಡ್ದಂಗೆ ಆಗ್ತಿತ್ತು ನನಗಂತೂ. ಇದೇ ರೀತಿ ಡೆಕೋರ್ ಐಟಮ್ಸ್ ಕೂಡ ತುಂಬಾ ಇತ್ತು ಇಲ್ಲಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ದಾರಿ ಉದ್ದಕ್ಕೂ ಕಂಪ್ಲೀಟಾಗಿ ಇದೇ ರೀತಿಯೇ ಶಾಪಿಂಗ್ ಸ್ಟ್ರೀಟ್ ಮಾಡಿಬಿಟ್ಟಿದ್ರು ಫುಲ್ಲು. ಒಟ್ಟಲ್ಲಿ ಶಾಪಿಂಗ್ ಮಾಡೋರ್ಗಂತೂ ಒಂದು ಒಳ್ಳೊಳ್ಳೆ ಡೆಕೋರ್ ಪೀಸ್ ಇಲ್ಲಿ ಅವೈಲೇಬಲ್ ಇತ್ತು. ಅಷ್ಟು ಚೆನ್ನಾಗಿತ್ತು. ಸೊ ನೋಡ್ತಿರ್ಬೋದು ಬುದ್ಧ, ಹಾಗೆ ಕೃಷ್ಣ, ರಾಧೆ, ಸರಸ್ವತಿ, ಈ ರೀತಿ ಎಲ್ಲ ಐಟಮ್ಸ್ ಇಟ್ಟಿದ್ರು. ಎಲ್ಲಿ ನೋಡಿ ಹುಡುಗ ಇದೆಷ್ಟು? ಈ ಗ್ರೀನ್ ಕಲರ್ ಇದೆಯಲ್ಲ ಅದೆಷ್ಟು? ಜೋಡಿ 600. ಈ ಸೆರಾಮಿಕ್ ಐಟಮ್ಸಲ್ಲಿ ಸೆರಾಮಿಕ್ ಜಾರ್ಸ್ ಅಂದರೆ ಪಿಂಗಾಣಿ ಜಾರ್ಸ್ ಏನಿದೆ ಅದು ಉಪ್ಪೆಲ್ಲ ಇಡೋದಕ್ಕೆ, ಹಾಗೆ ಹುಣಸೆಹಣ್ಣು ಇಂಥದ್ದೆಲ್ಲ ಸ್ಟೋರ್ ಮಾಡೋದಕ್ಕೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಹಾಗೆ ಕಲರ್ ಕಾಂಬಿನೇಷನಲ್ಲಿ ಜಾರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಡಿಸೈನ್ ಮಾಡಿರೋದು. ಹಾಗೆಯೇ ಹೋಮ್ ಡೆಕೋರ್ ಐಟಮ್ಸು ಅಷ್ಟೇ 200 ರೂಪೀಸ್, 350, ಸ್ವಲ್ಪ ದೊಡ್ಡದಾಗಿರುವಂಥದ್ದೆಲ್ಲ 650, 550 ಈ ರೀತಿ ಹೇಳ್ತಾಯಿದ್ರು. ಸೊ ಈ ರೀತಿ ಆನೆ ಬಂದು 350 ಏನೋ ಹೇಳ್ತಾಯಿದ್ರು. ಬಟ್ ಇನ್ನೊಂದು ಕಡೆ ಕೇಳಿದಾಗ 200 ರೂಪೀಸ್ ಬೇರೆ ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಬಟ್ ಮಣ್ಣಿಂದಾಗಿರೋದ್ರಿಂದ ಬಿದ್ದರೆ ಒಡೆದೋಗ್ಬಿಡುತ್ತೆ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಎಷ್ಟು ಚೆನ್ನಾಗಿ ಅವರು ಮೋಲ್ಡಿಂಗ್ ಎಲ್ಲ ಅಂದರೆ ಅದೆಲ್ಲ ತಯಾರು ಮಾಡಿದ್ದಾರೆ ಅಂತ ಅಂದರೆ ನೋಡೋದಕ್ಕೆ ತುಂಬ ಕಳೆಯಾಗಿ, ಕೃಷ್ಣ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದೇವ್ರ ವಿಗ್ರಹಗಳು, ಬುದ್ಧ, ಕೃಷ್ಣ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಸ್ಮೈಲಿಂಗ್ ಫೇಸ್ ಥರನೇ ಇತ್ತು. ಒಂದೊಂದು ಕಡೆ ನೋಡಿದಾಗ ಕಳೆ ಕಮ್ಮಿ ಕಾಣಿಸುತ್ತೆ, ಬಟ್ ಇಲ್ಲಿ ಯಾವುದನ್ನು ನೋಡಿದ್ರೂ ಅಷ್ಟು ಚೆನ್ನಾಗಿ ಒಳ್ಳೆ ಕಳೆಯಾಗಿ ಸ್ಮೈಲಿಂಗ್ ಫೇಸ್ ಥರನೇ ಎಲ್ಲ ದೇವ್ರುಗಳು ಕಾಣಿಸ್ತಿದ್ದಿದ್ದು. ಕೃಷ್ಣ ಲಾಫಿಂಗ್ ಚೆನ್ನಾಗಿ, ಸ್ಮೈಲ್ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಕೃಷ್ಣ ತುಂಬಾ ಇಷ್ಟ ಆಯಿತು. ನಿಂತ್ಕೊಂಡಿರೋವಂಥದ್ದು, ಕೊಳ್ಳಿಟ್ಕೊಂಡಿರೋವಂಥದ್ದು. ಬಟ್ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಬೇಕಲ್ಲ ಅಂತ ಹೇಳಿ ಅದನ್ನೇ ಯೋಚನೆ ಮಾಡಿದೆ. ಬಟ್ ನಾನು ಅದು ಪ್ರೈಸ್ ಕೇಳೋದು ಕೂಡ ಮರ್ತೋಗ್ಬಿಟ್ಟೆ. ಪ್ರೈಸ್ ಕೇಳಬೇಕಾಗಿತ್ತು ಎಷ್ಟು ಅಂತ ಹೇಳಿ. ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಒಂಥರ ಕಳೆಯಾಗಿತ್ತು ಕೃಷ್ಣ ನೋಡೋದಕ್ಕೆ. ನೋಡಿದ ತಕ್ಷಣ ತಗೊಳ್ಬೇಕು ಅನ್ನೋ ಥರ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಮುಂದೆ ಬಂದ್ವಿ. ಇನ್ನು ಇಲ್ಲಿ ಸೌಮ್ಯ ಕಾಳಿಕಾಂಬ ದೇವಸ್ಥಾನ ಅಂತ ಹೇಳಿ ಇದೆ ನಮ್ಮ ಏರಿಯಾದಲ್ಲಿ. ತುಂಬಾ ಫೇಮಸ್ ಈ ದೇವಸ್ಥಾನ. ಸೌಮ್ಯವಾಗಿದೆ ನೋಡಿ. ಕಾಳಿಕಾಂಬ ಅಂತ ಅಂದರೆ ಸ್ವಲ್ಪ ಪವರ್ ಇರುವಂಥ ದೇವರು ಅಂತ ಹೇಳಿ ಹೇಳ್ತಾರೆ. ಬಟ್ ಎಷ್ಟು ಸೌಮ್ಯವಾಗಿದೆ. ಹಾಗಾಗಿ ಸೌಮ್ಯ ಕಾಳಿಕಾಂಬ ಅಂತಲೇ ಇದಕ್ಕೆ ಹೆಸರಿರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಶಕ್ತಿ ದೇವರು ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಉತ್ಸವ ಮೂರ್ತಿ ಕೂಡ ಈ ಒಂದು ಉತ್ಸವಕ್ಕೆ ಅಂತಲೇ ಹೇಳಿ ತಗೊಂಡು ಹೋಗಿದ್ದಾರೆ. ಹಾಗೆಯೇ ಶುಕ್ರವಾರ ದಿವಸ ತುಂಬಾ ಜನ ಸೇರ್ತಾರೆ, ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ. ಹಾಗೆ ಹರಕೆ ಮಾಡಿಕೊಂಡ್ರು ಕೂಡ ಬೇಗನೆ ಈಡೇರುತ್ತೆ ಈ ಒಂದು ದೇವಿಗೆ. ಸೊ ನಾವು ಕೂಡ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆಯೇ ಮೇನ್ ಶಾಪಿಂಗ್ ಅಂತ ಏನು ಹೇಳಿದೆ, ಆ ಸ್ಟ್ರೀಟ್ ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಸೊ ನೋಡ್ತಿರ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸು, ಸೆರಾಮಿಕ್ ಜಾರ್ಸ್ ಅಂತೂ. ಬಟ್ ನಮ್ಮ ಮನೇಲಿ ಆಲ್ರೆಡಿ ಉಪ್ಪಿನ ಜಾಡಿ ಎಲ್ಲ ನಾನು ಇಟ್ಟಿರೋದ್ರಿಂದ ನಾನು ಏನು ತೊಗೊಳೋದಕ್ಕೆ ಹೋಗಿಲ್ಲ. ಜಸ್ಟ್ ಪ್ರೈಸ್ ಮಾತ್ರ ಕೇಳ್ತಾ ಇದೆ ಅಷ್ಟೇ. ಹಾಗೆ ಇಲ್ಲಿ ದುಪ್ಪಟ್ಟ ನೋಡ್ತಾ ಇರ್ಬೋದು. 50 ರೂಪೀಸ್ ಒಂದಕ್ಕೆ ದುಪ್ಪಟ್ಟ ಹೇಳ್ತಿದ್ರು. ಮಾರ್ಬಲ್ ಟೈಪ್ ತುಂಬಾ ಚೆನ್ನಾಗಿತ್ತು. ನಾನು ಹಾಗೂ ಅಂದ್ಕೊಂಡೆ ಬ್ಲ್ಯಾಕ್ ಮತ್ತು ವೈಟ್ 2 ಕಲರಲ್ಲಿ ತೊಗೊಳ್ಳೋಣ ಅಂತ ಹೇಳಿ. ಬಟ್ ಲೆಂತ್ ವೈಸ್ ತುಂಬ ಕಮ್ಮಿ ಇತ್ತು. ಹಾಗಾಗಿ ನಾನೇನು ತೊಗೊಳೋದಕ್ಕೇನು ಹೋಗಿಲ್ಲ. ಹಾಗೆ ಟವಲ್ಸ್ ಆಗಿರ್ಬೋದು ಈ ಥರ ಎಲ್ಲ ಸೇಲ್ ಮಾಡ್ತಾಯಿದ್ರು ನೋಡಿ. ಸೆರಾಮಿಕ್ ಜಾರ್ಸ್ ಎಲ್ಲ ಎಷ್ಟು ಥರ ಇದೆ. ಹಾಗೆ ಟೀ ಕಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸೆಟ್ ವೈಸ್ ಎಲ್ಲ ಸಿಕ್ತಿತ್ತು. ಹಾಗೆ ಇಲ್ಲೊಂದು ಕಡೆ ಟ್ಯಾಟೂ ವರ್ಕ್ ಕೂಡ ಮಾಡ್ತಾಯಿದ್ರು. ನಾನು ಅದೇ ಅಂದ್ಕೊಳ್ತಿದ್ದೆ ಎಷ್ಟು ಸೇಫ್ ಇದೆ ಅಂತ ಹೇಳಿ. ಇಲ್ಲೆಲ್ಲ ಟ್ಯಾಟೂ ಹಾಕಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಿಲ್ಲ. ಹಾಗೆ ಮೆಹಂದಿ ಹಾಕೋದು,
ಅದ್ರ ಜೊತೆಗೆ ನೋಡಿ ಈ ರೀತಿ ಇಯರಿಂಗ್ಸು ಸ್ಟಡ್ಸ್ ಎಲ್ಲ ಇನ್ನೊಂದು ಕಡೆ ಇದೆಲ್ಲ ತುಂಬಾ ಜಾಸ್ತಿ ಇತ್ತು. ಲೇಡೀಸ್ಗೆ ಅದೇ ಹೆಣ್ಮಕ್ಳಿಗೆಲ್ಲ ಬೇಕಾಗಿರುವಂಥದ್ದು. ಹಾಗೆ ಚೋಕರ್ ಸೆಟ್ಟು, ನೆಕ್ ಪೀಸು, ಇದೆಲ್ಲ ತುಂಬಾ ಐಟಮ್ಸ್ ಕಲೆಕ್ಷನ್ಸ್ ಇಲ್ಲಿತ್ತು. ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಅದೆಲ್ಲ ನೋಡಿ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಅದೆಲ್ಲ 100 ರೂಪೀಸ್ ಹೇಳ್ತಾಯಿದ್ರು ಅವರು. ಪರವಾಗಿಲ್ಲ ಕೊಡ್ಬೋದು ಅಂತ ಹೇಳಿ ಅನ್ನಿಸ್ತು. ಯಾಕಂದರೆ ಮಲ್ಲೇಶ್ವರಮಲ್ಲೂ ಕೂಡ ನಾವು ನೋಡಿರ್ತೀವಿ ಆ ರೀತಿ ಸೆಟ್ಗೆಲ್ಲ 100, 150 ಈ ರೀತಿ ಹೇಳ್ತಾರೆ. ಇಲ್ಲೆಲ್ಲದೂ 100 ರೂಪೀಸ್ ಅಂತಲೇ ಹೇಳ್ತಿದ್ರು. ಹಾಗೆಯೇ ಇಲ್ಲಿ ಇನ್ನೊಂದು ಕಡೆ ರಂಗೋಲಿದು ಮೌಲ್ಡ್ಸ್ ಎಲ್ಲ ಏನು ಬರುತ್ತೆ ಅದನ್ನು ಕೂಡ ಇಟ್ಟಿದ್ರು. ನಾವು ಆ್ಯಕ್ಚುಲಿ ಬರುವಾಗ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಆ ಕಡೆ ಜ್ಞಾನವೇ ಬರಲಿಲ್ಲ, ಮತ್ತಂಗೆ ಹಾಗೆ ಬಂದುಬಿಟ್ಟಿದ್ದೀವಿ. ಹಾಗೆಯೇ ಇಲ್ಲಿ ನೆಕ್ ಚೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಲೆಸ್ ಟೈಪು, ಚೋಕರ್ಸ್ ಟೈಪ್ ಮತ್ತು ಬೀಡ್ಸಲ್ಲಿ ಮಾಡಿರೋವಂಥದ್ದು ಆ ರೀತಿ ಆರ್ಟಿಫಿಷಿಯಲ್ ಸೆಟ್ಸ್ ಎಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದು ಕೊಟ್ಟಿರೋಂಥ ಪೆಂಡೆಂಟ್ಸ್ ಕೂಡ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ಹಾಗೆ ಬ್ಯಾಂಗಲ್ಸ್ ಕೂಡ ಅಷ್ಟೇ, ಮಕ್ಕಳಿಗೆ ಇದೆಲ್ಲ ಇದ್ದಿದ್ದು ಚೆನ್ನಾಗಿತ್ತು. ಆ್ಯಕ್ಚುಲಿ ಮೆಟಲ್ ಬ್ಯಾಂಗಲ್ಸ್ ಎಲ್ಲ ನೋಡಿದೆ ನಾನು ಕೂಡ ಕೆಲವೊಂದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳಿ ಅನ್ನಿಸ್ತು. ಹಾಗೆಯೇ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಸೊ ಹಾಗೆ ಬ್ಯಾಗ್ ಕಲೆಕ್ಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ರೀತಿ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಅಂದರೆ ಕ್ಲಾತ್ ಬ್ಯಾಗ್ಸ್ ಅದೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಟಾಪ್ಸು, ದುಪ್ಪಟ್ಟ, ಪ್ಲಾಝೋಸು ಇದೆಲ್ಲ ತುಂಬಾ ಅಲ್ಲಿ ಮಾಡ್ತಾಯಿದ್ರು. ಎಲ್ಲ 150, ಬಟ್ ನಾನು ತುಂಬ ಚೀಪಾಗಿ ಪ್ರೈಸ್ ಹೇಳ್ತಾಯಿದ್ರು. ಪರವಾಗಿಲ್ಲ ಕೊಡ್ಬೋದು ಅನ್ನೋ ಥರನೇ ಪ್ರೈಸ್ ಹೇಳ್ತಿದ್ದಿದ್ದು. ಇನ್ನು ನನ್ನ ಮಗ ನಾನೇನು ತೊಗೊಳ್ಳಿ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದ. ಅಲ್ಲ ಆ್ಯಕ್ಚುಲಿ ಗಾಗಲ್ಸ್ ಎಲ್ಲ ನೋಡ್ತಾ ಇದ್ದ, ಬಟ್ ಅದೆಲ್ಲ ಅಷ್ಟು ಕ್ವಾಲಿಟಿ ಆಗಿರಲಿಲ್ಲ, ನನಗೇನು ಕೊಡಿಸ್ಬೇಕು ಅಂತಲೂ ಇರಲಿಲ್ಲ. ಹಾಗೆ ಅವನು ಕೂಡ ಪಾಪ ಏನೂ ಕೇಳಲಿಲ್ಲ. ಕ್ವಾಲಿಟಿ ಎಲ್ಲ ತುಂಬ ಕಮ್ಮಿ ಅನ್ನಿಸ್ತಿತ್ತು ಅದೆಲ್ಲ ಕೊಡಿಸೋದಕ್ಕೂ. ಇನ್ನು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಅವನದೇ ಅರ್ಧ ಹಿಂಸೆ ಇದ್ದಿತ್ತು. ನಾವು ಹೇಗಿದ್ರು 3 ಡೇಸ್ ಇರುತ್ತಲ್ವ, ಹೋಗೋಣ ಅಂತ ಹೇಳಿ ಸುಮ್ಮನಾಗಿದ್ವಿ. ಬಟ್ ಅವತ್ತಿನ ದಿವಸ ಅವ್ನು ತುಂಬ ಹಿಂಸೆ ಮಾಡೋದಕ್ಕೆ ಬಂದಿದ್ದು. ಹಾಗೆ ನಾವು ಬೆಳಗ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಅವನಿಗೋಸ್ಕರ ಸ್ಕೂಲಿಂದ ಬರೋರ್ಗೂ ವೆಯ್ಟ್ ಮಾಡಿ ಸಂಜೆ ಬಂದಿದ್ದು. ಗೊತ್ತಿತ್ತು ನಮಗೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು, ಬಟ್ ಬೆಳಗ್ಗೆ ಹೋಗೋದಕ್ಕೆ ಆಗಿಲ್ಲ. ಸೊ ಇದೇ ಟೈಮಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದಾಯಿತು. ಇನ್ನು ಕ್ಲಾತ್ ಬ್ಯಾಗಲ್ಲಿ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಮತ್ತು ಡಿಸೈನ್ಸ್ ಎಲ್ಲ ಇತ್ತು. ನನಗೆ ಆ್ಯಕ್ಚುಲಿ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದು ಮೇಲಿರುವಂಥ ಪ್ರಿಂಟಿಂಗ್ ವರ್ಕ್ ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು. ಬಟ್ ನನಗೆ ಜಿಪ್ ಕ್ವಾಲಿಟಿ ಅಷ್ಟಾಗಿ ಇಷ್ಟ ಆಗಲಿಲ್ಲ. ನಾನು ಹಾಗೂ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಏನಾದರೂ ಶಾಪಿಂಗ್ ಮಾಡಿರೋದನ್ನ ಇಟ್ಕೊಂಡು ಬರೋಕ್ಕೆಲ್ಲ ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗೇ. ಅಂದರೆ ಸಿಂಗಲ್ ಕಂಪಾರ್ಟ್ಮೆಂಟ್ ಇದ್ದಿತ್ತು, ಒಳಗಡೆಲ್ಲ ತುಂಬ ಏನು ಕಂಪಾರ್ಟ್ಮೆಂಟ್ಸ್ ಇರಲಿಲ್ಲ. ಕ್ಲಾತ್ ಬ್ಯಾಗ್ ಚೆನ್ನಾಗಿತ್ತು, ಬಟ್ ನನಗೆ ಜಿಪ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ತೊಗೊಳೋದಕ್ಕೇನು ಹೋಗಿಲ್ಲ. ಮತ್ತು ಇನ್ನೊಂದು ಕಡೆ ಇರ್ತಿ ಸ್ವೆಟರ್ಸು, ಜಾಕೆಟ್ಸು, ಶಾಲ್ಸ್ ಎಲ್ಲ ಇಟ್ಟಿದ್ರು. ಹಾಗೆಯೇ ಇಲ್ಲಿ ಪ್ಲಾಸ್ಟಿಕ್ ರೋಸನ್ನು ಅವರು ಮಾರ್ತಾಯಿದ್ರು. ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಅಲ್ಲ, ಅದು ಕ್ಲಾತಲ್ಲಿ ಮಾಡಿರೋವಂಥದ್ದು. ಅದು ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು ಅಂತಂದರೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ. ಸಪೋಸ್ ನಾವೇನೋ ದೇವ್ರಿಗೆ ಮುಡಿಸಿದ್ದೀವಿ ಅಂತ ಅಂದರೆ ಅದು ಒರಿಜಿನಲ್ ರೋಸ್ ಥರನೇ ಅನಿಸುತ್ತೆ, ಆ ರೀತಿ ಇತ್ತು ರೋಸು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದಕ್ಕೆ 50 ರೂಪೀಸ್ ಹೇಳ್ತಾಯಿದ್ರು. ನಾವು ಹಾಗೂ ಕಮ್ಮಿ ಮಾಡ್ಕೊಂಡು ಕೊಡಿ, ಒಂದು 5 ಅಥವಾ 6 ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಅವ್ರು ಕಮ್ಮಿ ಮಾಡಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸುಮ್ಮನಾದ್ವಿ. ಇದು ಆ್ಯಕ್ಚುಲಿ ಒಂದು ಪಾಟಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ಹೂವೆಲ್ಲ ಇಡ್ತಾರಲ್ಲ, ಅಂಥದಕ್ಕೆಲ್ಲ ಡಿಸೈನ್ ಮಾಡೋದಕ್ಕೆ, ಅಂದರೆ ಆ ರೀತಿ ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಒರಿಜಿನಲ್ಲಾಗಿ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿತ್ತು. ಹಾಗೆ ಸ್ಟಿಕ್ಕರ್ಸ್ ಕೂಡ ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಸೊ ಎಲ್ಲ ಇರೋದೇನೆ ಯೂಸ್ ಮಾಡೋಲ್ಲ, ಏನಕ್ಕೆ ಸುಮ್ಮನೆ ತೊಗೊಳ್ಳೋದು ಅಂತ ನಮಗೆ ಅನ್ನಿಸ್ತಿತ್ತು. ಹಾಗೆ ಬಲೂನ್ಸು ಮತ್ತು ಇಯರಿಂಗ್ಸು. ನನ್ನ ಮಗ ಬ್ರೇಸ್ಲೆಟ್ ನೋಡ್ತಾ ಇದ್ದ, ನನಗೆ ಅದು ಕೊಡ್ಸೋದಕ್ಕೆ ಇಷ್ಟ ಆಗಲ್ಲ, ಸೊ ಬೇಡ ಅಂತ ಹೇಳ್ತಾ ಇದ್ದೆ. ಇಯರಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬಾ ಇತ್ತು. ನಿಜ ಹೇಳಬೇಕು ಅಂದರೆ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀವಲ್ಲ, ಅದೇ ಫೀಲ್ ಕೊಡ್ತಾಯಿತ್ತು ನಮ್ಮ ಏರಿಯಾದಲ್ಲಿ ಈ ರೀತಿನೂ ಅಂತ ನನಗೆ ಆಶ್ಚರ್ಯ ಆಗ್ತಿತ್ತು. ಹಾಗೆ ಇನ್ನೊಂದು ಕಡೆ ಇಯರಿಂಗ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಇದೊಂದು ಕಡೆನೇ ತುಂಬಾ ಚೆನ್ನಾಗಿದೆ ಇದು ಅಂತಂದರೆ. ಸೊ ನಾವು ಒಂದೆರಡು ಇಯರಿಂಗ್ಸ್ನ ನೋಡಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನೋಡಿ ಈ ರೀತಿ ಎಲ್ಲ ಇದೆಯಲ್ಲ, ಇದೆಲ್ಲ 20 ರೂಪೀಸ್, 30 ರೂಪೀಸ್ ಈ ರೀತಿ ಹೇಳ್ತಾಯಿದ್ರು. ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಮತ್ತು ಕಲೆಕ್ಷನ್ಸ್ ಕೂಡ ಇಲ್ಲಿ ಬೇರೆದಕ್ಕಿಂತ, ಅಂದರೆ ಬೇರೆ ಕಡೆ ಕಂಪೇರ್ ಮಾಡೋದಕ್ಕಿಂತ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬ ಡಿಫ್ರೆಂಟ್ ಆಗಿರುವಂಥ ಜುಮ್ಕ ನೋಡ್ತಾ ಇರ್ಬೋದು. ಒಂದೊಂದು ಕೂಡ ಒಂದೊಂದು ರೀತಿ ಡಿಸೈನರಿ ಆಗಿತ್ತು. ಒಂಥರ ನೋಡೋದಕ್ಕೆ ಚೋಕರ್ ಸೆಟ್ಟು ಮತ್ತು ಸ್ಟಡ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಇಯರ್ ಪೀಸ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಯಾವುದೂ ಆರಿಸ್ಬೇಕು ಅನ್ನೋ ಥರನೇ ಇಲ್ಲ, ನೋಡಿದ ತಕ್ಷಣ ತಗೊಳ್ಬೇಕು ಅನ್ನೋ ಥರನೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದು. ನಮ್ಮ ಅಮ್ಮಂಗೂ ಇಷ್ಟ ಆಯಿತು. ಸೊ ಅವ್ರು ಇಲ್ಲೇ ತೊಗೊಳ್ಳಿ, ಬೇರೆ ಕಡೆಲ್ಲ ನೋಡ್ಕೊಂಬಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿ ಅವರು ಕೂಡ ಹೇಳ್ತಾಯಿದ್ರು. ಹಾಗೆ ನಾನು ನೋಡ್ತಿರೋವಂಥ ಓಲೆನ ಚೆನ್ನಾಗಿದೆ, ಅದನ್ನೇ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಮೆರೂನ್ ಕಲರ್ ಮತ್ತು
ರೋಸ್ಮೆರಿ ಥರ ಬರುತ್ತಲ್ಲ ಆ ಕಲರಲ್ಲಿತ್ತು. ಸೊ ಅದ್ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಹಾಗೆ ನೋಡ್ತಾ ಇದ್ವಿ. ಎಷ್ಟೊಂದಿತ್ತು, ತುಂಬಾ ಇಯರಿಂಗ್ಸ್ ಇತ್ತು. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಲಿ ಯಾವುದನ್ನು ಬಿಡಲಿ ಅನ್ನೋದೇ ಕನ್ಫ್ಯೂಸ್ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ಥರ ಜುಮ್ಕ ಎಲ್ಲ ಇಲ್ಲಿ ನೋಡ್ಬೋದಾಗಿತ್ತು. ಹಾಗೆ ಆ್ಯಂಟಿಕ್ ಥರ ಜುಮ್ಕಾನು ಕೂಡ ನಾವು ನೋಡಿದ್ವಿ. ಇಲ್ಲಿ ನೋಡ್ತಿರ್ಬೋದು, ಇದು ಎಲಿಫೆಂಟ್ ಡಿಸೈನ್ ಇರುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ತುಂಬಾ ಹೆವಿ ವೆಯ್ಟ್ ಆದ್ರೂ ಕಿವಿಗೆ ತುಂಬ ಪೇಯ್ನ್ ಅನಿಸ್ತಾ ಇರುತ್ತೆ. ಅದನ್ನು ಯೋಚನೆ ಮಾಡಿ ನಾವು ನೋಡ್ತಾ ಇದ್ವಿ ಜಸ್ಟ್ ಹಾಗೆ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಿಜಕ್ಕೂ. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದನ್ನು ತೊಗೊಳ್ಳಿ ಅದನ್ನು ಬಿಡಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಗ್ರ್ಯಾಂಡಾಗಿರೋದು ತೊಗೊಳಕ್ಕೆ ಹೋಗೋಣ ಅಂತ ಅಂದರೆ ಎಲ್ಲಿ ತುಂಬ ಜಗ್ದಂಗೆ ಆಗುತ್ತೋ ಅಂತ ಹೇಳಿ ಅನ್ನಿಸ್ತಿತ್ತು. ಸೊ ಸಿಂಪಲ್ಲಾಗಿರೋದೇ ನೋಡಿ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಹಾಗೆ ವೀಡಿಯೋ ಮಾಡ್ಕೊಳ್ತಿರೋದನ್ನ ನೋಡಿಬಿಟ್ಟು ಏನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾಯಿದ್ರು. ಹೌದು, ಇದರ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ, ನಿಮ್ಮ ವೀಡಿಯೋನೂ ಕೂಡ ಬರುತ್ತೆ ಇದರಲ್ಲಿ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಹೇಳಿ ನಾನು ಕೂಡ ಸಬ್ಸ್ಕ್ರೈಬ್ ಆಗ್ತೀನಿ, ನೋಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿದ್ರು. ಹಾಗೆ ಇಲ್ಲಿ ಚೋಕರ್ ಸೆಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದೆಲ್ಲ 200 ಹೇಳ್ತಾಯಿದ್ರು, 150, 200 ಈ ರೀತಿ. ಬಟ್ ಜುಮ್ಕಾ ಕಲೆಕ್ಷನ್ಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಮಲ್ಲೇಶ್ವರಮಲ್ಲೂ ಕೆಲವೊಂದು ಸತಿ ಈ ರೀತಿ ನಮಗೆ ಸಿಗೋದಿಲ್ಲ. ಬಟ್ ಇಲ್ಲಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿರುವಂಥದ್ದು ಇದೆ, ಹಾಗೆ ದೊಡ್ಡದಾಗಿರುವಂಥ ಜುಮ್ಕಾನೂ ಕೂಡ ಇಲ್ಲಿ ಸಿಗ್ತಿತ್ತು. ಕಾಲೇಜ್ಗೆ ಹೋಗುವಂಥ ಹುಡುಗಿರಿಗಾಗಿರ್ಬೋದು ಅಥವಾ ಆಫೀಸಲ್ಲಿ ವರ್ಕ್ ಮಾಡೋರಿಗಾಗಿರ್ಬೋದು, ಎವ್ರಿ ಡೇ ಅಥವಾ ಫೆಸ್ಟಿವ್ ಒಕೇಶನ್ಸ್ ಯೂಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಸೆಟ್ ಆಗೋ ರೀತಿಯಲ್ಲಿ ಜುಮ್ಕಾ ಕಲೆಕ್ಷನ್ಸ್ ಇದ್ದಿತ್ತು. ನನಗಂತೂ ಎಲ್ಲದೂ ಕೂಡ ತುಂಬಾ ಇಷ್ಟ ಆಯ್ತು. ಇಲ್ಲಿ ಚಿಕ್ಕದಾಗಿರೋಂಥ ಜುಮ್ಕಾ ಅಂತೂ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಸೊ ಹಾಗೂ ಎಲ್ಲ ನೋಡಿ ಒಂದೆರಡು ಇಯರಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆಯೇ ಒಂದು ನೆಕ್ ಪೀಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಇದೆಲ್ಲ ನೆಕ್ ಪೀಸ್ ಎಲ್ಲ 100 ರೂಪೀಸ್ ಹೇಳ್ತಾಯಿದ್ರು, ಪರವಾಗಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ತಗೊಂಡು ಅಲ್ಲಿಂದ ಬಂದ್ವಿ. ಇನ್ನು ಮುಂದಕ್ಕೆ ಬರ್ತಿದ್ದ ಹಾಗೆಯೇ ಈ ರೀತಿ ಟಿ ವಿ ಡಿಸ್ಪ್ಲೇ ಸ್ಕ್ರೀನ್ ಥರ ಇತ್ತು. ಅಂದರೆ ಬ್ಯಾಕ್ ಸೈಡಲ್ಲಿ ಮೊಬೈಲ್ ಇಟ್ಬಿಟ್ಟು ಅದ್ರ ಮುಂದಗಡೆ ಈ ರೀತಿ ಡಿಸ್ಪ್ಲೇ ಸ್ಕ್ರೀನ್ ಅಂತೆ ಈ ರೀತಿ ದೊಡ್ಡದಾಗಿ ನೋಡ್ಬೋದು. ನಾವು ಒಂದು ಸಿಸ್ಟಮಲ್ಲೋ ಅಥವಾ ಟಿ ವಿಯಲ್ಲೋ ನೋಡೋ ರೀತಿ ನೋಡ್ಬೋದು. ಆ ರೀತಿ ಸೇಲ್ ಮಾಡ್ತಾಯಿದ್ರು. ಅದು ಹೊಸದಾಗಿ ನೋಡಿದ್ದು, ನಾನು ಫಸ್ಟ್ ಟೈಮ್ ನೋಡಿದ್ದು. ಹಾಗೆಯೇ ಇಲ್ಲಿ ಕೀ ಚೈನ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇಟ್ಟಿರೋದು, ಅಂದರೆ ಹೆಸರು ಟೈಪ್ ಮಾಡಿ ಮಾಡಿಕೊಡ್ತಾರಲ್ಲ ಆ ರೀತಿ. ಅದ್ರ ಜೊತೆಗೆ ಇದು ಕೀಸ್ ಎಲ್ಲ ಹ್ಯಾಂಗ್ ಮಾಡೋವಂಥ ಹ್ಯಾಂಗರ್ಸ್ ಕೂಡ ಇತ್ತು. ಅದನ್ನು ಕೂಡ ಚೆನ್ನಾಗಿತ್ತು. 100 ರೂಪೀಸ್ ಹೇಳ್ತಾಯಿದ್ರು, ಪರವಾಗಿಲ್ಲ ಅನ್ನಿಸ್ತು ನನಗೆ. ಯೂಶ್ವಲಿ ನಾನೇ ಮಾರ್ಟಲ್ಲಿ ಹೀಗೆ ಒಂದು ಸತಿ ತೊಗೊಳ್ಬೇಕು ಅಂತ ಹೇಳಿ ನೋಡಿದಾಗ 350 ಅಥವಾ 400 ರೂಪೀಸ್, 200, 250 ಈ ರೀತಿ ಪ್ರೈಸ್ ರೇಂಜಲ್ಲೆಲ್ಲ ನಾನು ನೋಡಿದ್ದೀನಿ ತುಂಬ ಮಾರ್ಟ್ಗಳಲ್ಲಿ. ಬಟ್ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಥರ ಕ್ವಾಲಿಟಿನೂ ಚೆನ್ನಾಗಿತ್ತು. ಹಾಗೆ ಕೀ ಹೋಲ್ಡರ್ ಡಿಸೈನ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸೊ ನನಗೇನೋ ಪ್ರೈಸ್ ಎಲ್ಲ ಚೆನ್ನಾಗಿದೆ, ಓಕೆ ತೊಗೊಳ್ಬೋದು ಅಂತ ಹೇಳಿ ಅನ್ನಿಸ್ತು. ಹಾಗೆ ಇಲ್ಲಿ LED ಲೈಟ್ ಇರೋವಂಥದ್ದು ಫ್ಯಾನ್ಸಿ ಹೆಡ್ ಬ್ಯಾಂಡ್ ಅಥವಾ ಹೇರ್ ಬ್ಯಾಂಡ್ಸ್ ಎಲ್ಲ ಏನು ಬರುತ್ತೆ ಆ ರೀತಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು. 50 ರೂಪೀಸ್ ಈಚ್ ಹೇಳ್ತಾಯಿದ್ರು ಅದನ್ನು. ಹಾಗೆ ಈ ಕಡೆ ಹೇರ್ ಸ್ಟೈಲ್ಗೆ ಬಳಸೋವಂಥ ಒಂದು ಸೈಡ್ ಬ್ರೋಷೆ ಟೈಪ್ ಬರುತ್ತಲ್ವ, ಅದನ್ನೆಲ್ಲ ಇಟ್ಟಿದ್ರು ಇಲ್ಲಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಇಲ್ಲೂ ಕೂಡ. ಮತ್ತು ರೇಡಿಯಮ್ ಸ್ಟಿಕ್ಕರ್ಸ್, ವಾಲ್ಗೆ ಅಂಟಿಸೋವಂಥ ಸ್ಟಿಕ್ಕರ್ಸ್ ಆಗಿರ್ಬೋದು, ಬಟರ್ಫ್ಲೈ ಎಲ್ಲ ನೋಡಿ ಈ ರೀತಿ ಹೇರ್ ಸ್ಟೈಲ್ ಮಾಡೋ ಅದಕ್ಕೆ ಅಂತ ಹೇಳಿ 100 ರೂಪೀಸ್ ಇದೆಲ್ಲ ಹೇಳ್ತಿದ್ದಿದ್ದು. ಪ್ರತಿಯೊಂದು ಯಾವ ತೊಗೊಂಡ್ರು 100, ಚೆನ್ನಾಗಿದೆ, ಪರವಾಗಿಲ್ಲ ಅನ್ನಿಸ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ಇನ್ನು ಇಲ್ಲೆಲ್ಲ ಫುಲ್ಲು ಸ್ಟೀಲ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ಆ್ಯಕ್ಚುಲಿ ಲೇಡೀಸೇ ಜಾಸ್ತಿ ಎಲ್ಲ ಗುಂಪು ಕಟ್ಕೊಂಡು ಎಲ್ಲ ನೋಡ್ತಾ ಇದ್ರು, ಸ್ಟೀಲ್ ಐಟಮ್ಸ್ ಆಗಿರೋದ್ರಿಂದ. ಇಂಥದ್ದೇನೂ ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಐಟಮ್ಮು ಅಲ್ಲಿತ್ತು. ಬಟ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಏನೇನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಚಾಟ್ಸ್ ಆಗಿರ್ಬೋದು, ಈ ರೀತಿ ಕಳ್ಳೆಪುರಿ ಆಗಿರ್ಬೋದು, ಮತ್ತು ಚುರ್ಮುರಿ ಆಗಿರ್ಬೋದು, ಮತ್ತು ಪೊಟ್ಯಾಟೊ ಟ್ವಿಸ್ಟರು ಈ ರೀತಿ ಎಲ್ಲ ಸೇಲ್ ಮಾಡ್ತಾಯಿದ್ರು. ಪಾಪ್ಕಾರ್ನ್ ಎಲ್ಲ ನನ್ನ ಮಗ ಹಾಗೂ ಪೊಟ್ಯಾಟೊ ಟ್ವಿಸ್ಟರ್ ಕೇಳ್ದ. ಬಟ್ ನನಗೆ ಅಲ್ಲಿ ಕರ್ದಿದ್ದ ಎಣ್ಣೆಲ್ಲ ಕರಿತಾ ಇರ್ತಾರಲ್ಲ, ಅದು ನೋಡಿದ್ರೆ ನಂಗೆ ಆಗೋದಿಲ್ಲ. ಹಾಗಾಗಿ ಬೇಕಾದ್ರೆ ನಿಂಗೆ ಬೇರೆ ಕಡೆ ಕೊಡಿಸ್ತೀನಿ, ಇಲ್ಲೆಲ್ಲ ಬೇಡ ಅಂತ ಹೇಳಿ ಕರ್ಕೊಂಬಂದೆ. ಹಾಗೆ ಈಗ ಇದೇನು ನೋಡ್ತಿದ್ದೀರಾ, ಈ ರೀತಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೂ ಈ ರೀತಿ ಗೊಂಬೆಗಳನ್ನ ನೋಡ್ಕೊಂಬಂದಿರೋವಂಥದ್ದು. ಈಗಲೂ ಕೂಡ ಆ ರೀತಿ ಗೊಂಬೆಗಳನ್ನ ಸೇಲ್ ಮಾಡ್ತಾರೆ ನೋಡಿ. ಈಗ ನಾಯಿದಿದೆ, ಆ್ಯಕ್ಚುಲಿ ಡಾಗಿಂದಿದೆ. ನಾನು ಟೈಗರ್ದು, ಸಿಂಹದೆಲ್ಲ ನೋಡಿದ್ದೀನಿ ಚಿಕ್ಕ ಹುಡುಗಿಲಿರುವಾಗೆಲ್ಲ, ಅದೆಲ್ಲ ಆಟ ಆಡಿದ್ದೀನಿ ಕೂಡ. ಸೊ ಅದು ಇವಾಗಲೂ ಕೂಡ ಆ ರೀತಿ ಗೊಂಬೆಗಳನ್ನ ಸೇಲ್ ಮಾಡ್ತಾಯಿದ್ದಾರೆ. ಹಾಗೆ ಕೆಲವೊಂದು ಡೆಕೋರ್ ಐಟಮ್ಸ್ ಎಲ್ಲ ಇಟ್ಟಿದ್ರು, ವಾಲಿಗೆ ಅಂಟಿಸೋವಂಥ ಸ್ಟಿಕ್ಕರ್ಸ್ ಆಗಿರ್ಬೋದು ಈ ರೀತಿ ಎಲ್ಲ. ಹಾಗೆ ನಮ್ಮ ಅಪ್ಪು ಅಂತೂ ನನಗೆ ಏನಾರ ಕೊಡಿಸು, ಬಲೂನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಅದಕ್ಕೆ ಯೂಸ್ ಆಗೋವಂಥದ್ದು ಏನಾರ ಇದೆಯಾ ನೋಡೋಣ ಅಂತ ಹೇಳಿ ಅಶ್ವಿನಿ ಕೂಡ ಸ್ಲೇಟ್ ಎಲ್ಲ ಏನೋ ಇತ್ತು ಅಲ್ಲಿ ಪ್ಲಾಸ್ಟಿಕ್ಕಿಂದು ನೋಡ್ತಾ ಇದ್ಲು. ಬಟ್ ಅದೆಲ್ಲ ಮಕ್ಕಳಾಡೋದೆಲ್ಲ ಟಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಡ್ತಾಯಿರೋ, ಅದೆಲ್ಲ ಕ್ವಾಲಿಟಿನೂ ಅಷ್ಟಾಗಿರಲಿಲ್ಲ.
ಸೊ ಹಾಗೆ ಏನು ತೊಗೊಳ್ಲಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಕಡೆ ರಿಂಗ್ ಹಾಕೋವಂಥದ್ದು ಅದು ಕೂಡ ಇತ್ತು, ಬಟ್ ಅಲ್ಲೆಲ್ಲ ಬರೀ ಬಿಸ್ಕೆಟ್ ಇಟ್ಟಿದ್ರು. ನನ್ನ ಮಗ ಹಾಗೂ ಒಂದು ಸತಿ ತೊಗೊಂಡು ಆಡೋಣ 40 ರುಪೀಸನ್ನು ಹೇಳ್ತಾಯಿದ್ರು ಅವರು. ನಾನು ಬರೀ ಬಿಸ್ಕೆಟ್ ಇಟ್ಟಿದ್ದಾರೆ ಬಾ ಏನಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಮಕ್ಕಳು ಸಿಕ್ಕಿದ್ದನ್ನೆಲ್ಲ ಹಾಗೆ ನೋಡಿದ್ನೆಲ್ಲ ಕೇಳ್ತಾ ಇರ್ತಾರೆ, ಬಟ್ ನಾವು ಅವ್ರಿಗೆ ಹೇಳ್ಕೊಡ್ಬೇಕಷ್ಟೆ, ಈ ರೀತಿ ಇರುತ್ತೆ ಅದು ಬೇಡ, ಏನು ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು. ಏನಾರ ಒಂದು ವಸ್ತುಗಳೇನಾರು ಇಟ್ಟಿದ್ರೆ ಓಕೆ ತೊಗೊಂಡು ಆಡು ಅಂತ ಹೇಳ್ಬೋದಾಗಿತ್ತು, ಬಟ್ ಬರೀ ಬಿಸ್ಕೆಟ್ ಇಟ್ಕೊಂಡು ಬರೀ ರಿಂಗ್ಸ್ ಇಟ್ಕೊಂಡು ಕೂತಿದ್ರು ಅವರು. ಹಾಗೆಯೇ ಇಲ್ಲಿ ನೋಡಿ ಬೊಂಬೆಗಳು ಅದಕ್ಕಿಂತ ಒಂದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಲೇಡೀಸ್ ಎಲ್ಲ ತುಂಬ ತೊಗೊತಾಯಿದ್ರು ಈ ಗೊಂಬೆಗಳನ್ನ. ಸೊ ನೋಡ್ತಿರ್ಬೋದು, ಇಷ್ಟಪಟ್ಟು ತೊಗೊಳ್ತಾಯಿದ್ರು. ಶೋಕೇಸೆಲ್ಲ ಇಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗನಿಗೆ ಆ ರೇಡಿಯಂ ಲೈಟ್ ಬರುತ್ತಲ್ಲ ಅದು ಬೇಕಾಗಿತ್ತು. ಇನ್ನು ನಮ್ಮ ಅಪ್ಪಗಂತೂ ಏನು ಕೊಡಿಸೋದು ಅಂತಲೇ ಗೊತ್ತಾಗ್ತಿರ್ಲಿಲ್ವಂತೆ. ಅದು ಅಶ್ವಿನಿ ಅದನ್ನೇ ಹೇಳ್ತಾ ಇದ್ಲಿ, ಏನು ಕೊಡಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಕ್ವಾಲಿಟಿ ಆಗಿರುವಂಥ ಟಾಯ್ಸ್ ಇಲ್ಲ ಅಲ್ಲಿ. ಟಾಯ್ಸ್ನ ನೋಡೋಕ್ಕೋದ್ರೆ ಎಲ್ಲ ರೇಂಜ್ ಜಾಸ್ತಿ ಹೇಳ್ತಾರೆ. ಮತ್ತು ಬಲೂನ್ಸ್ ಕೊಡ್ಸೋಣ ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಎಲ್ಲಿ ಹೊಡೆದೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಹೋಗೋವಾಗ ಕೊಡ್ಸೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಬರೋವಾಗ ನಾವು ಬೇರೆ ಕಡೆಯಿಂದ ಬಂದ್ವಿ, ಯಾಕಂದರೆ ಈ ರೋಡ್ ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು, ತುಂಬಾ ಜನ ಸೇರಿದರು. ಹಾಗಾಗಿ ಈ ರೋಡಲ್ಲಿ ನಾವು ವಾಪಸ್ ಬರಲಿಲ್ಲ, ಬೇರೆ ಹಿಂದೆಗಡೆ ರೋಡಿಂದ ನಾವು ಬಂದ್ವಿ. ಸೊ ಹಾಗೆ ಬಲೂನ್ ಈಸ್ಕೊಡೋಕ್ಕಾಗಿಲ್ಲ. ಇನ್ನು ಮಾರನೇ ದಿವಸ ಅವನಿಗೆ ಬಲೂನ್ ತಂದು ಕೊಟ್ಟಿದ್ದಾಯಿತು. ಸೊ ಈ ಬಲೂನ್ ಏನು ಕೇಳ್ತಾ ಇದ್ದೀವಿ, ಇದು 150ನೋ 100 ಏನೋ ಹೇಳ್ತಾಯಿದ್ರು. ಬಟ್ ಮಾರನೇ ದಿವಸ ಇದೇ ಬಲೂನ್ನ 50 ರುಪೀಸಿಗೆ ಕೊಟ್ಟರು. ಹಾಗಾಗಿ ಆವತ್ತಿನ ದಿವಸ ಅವನಿಗೆ ಕೊಡ್ಸೋದಕ್ಕೆ ಹೋಗಿಲ್ಲ, ಬಟ್ ಮಾರನೇ ದಿವಸ ಅವನಿಗೆ ತೊಗೊಂಬಂದು ಕೊಟ್ವಿ. ಇನ್ನು ಚುರುಮುರಿ ಆಗಿರ್ಬೋದು, ಬೇರೆ ರೀತಿ ಎಲ್ಲ ಥರ ಟಾಯ್ಸ್ ಎಲ್ಲ ಇತ್ತು. ಮಕ್ಕಳದೇ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ಬೇರೆದೆಲ್ಲ ಚೀಪಾಗಿ ನೋಡ್ತಾ ಇದ್ವಿ. ಬಟ್ ಮಕ್ಳಿಗೆ ಏನಾರು ಕೊಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ರು. ಇದು ಒಂದು ಸ್ಟ್ರೀಟ್ ನಾವು ನೋಡ್ಕೊಂಬರೋ ಅಷ್ಟರಲ್ಲೇ 7 o'clock ಏನೋ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಪ್ರೋಗ್ರಾಮ್ ಕೂಡ ಏನು ಆರ್ಗನೈಸ್ ಮಾಡಿದ್ರು, ಅದು ಕೂಡ ಎಲ್ಲ ಸ್ಟಾರ್ಟ್ ಆಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ನೋಡೋದಕ್ಕೆ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಒಂದು ಸ್ಟೇಜ್ ಬ್ಯಾಕ್ ಸೈಡಲ್ಲೇ ದೇವ್ರುಗಳನ್ನೆಲ್ಲ ಕೂಣಿಸಿರುವಂಥದ್ದು. ಸೊ 108 ದೇವ್ರುಗಳನ್ನ, ಉತ್ಸವ ಮೂರ್ತಿಗಳನ್ನ ತಂದು ಇಲ್ಲಿ ಕೂಣಿಸಿರುವಂಥದ್ದು. ಸೊ 3 ದಿವಸ ನಡೆದಿರುವಂಥ ಪ್ರೋಗ್ರಾಮ್ ಇದು. ಅವತ್ತು ನಾವು ಹೋದಾಗ 2ನೇ ದಿವಸ ಏನೋ ಅಂತ ಅಂದ್ಕೊಳ್ತೀನಿ, ಅಂದರೆ ಶುಕ್ರವಾರ. ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಒಳಗಡೆ ದೇವಸ್ಥಾನದ ಥರ ಎಲ್ಲ ಡಿಸೈನ್ ಮಾಡಿ ನೀಟಾಗಿ ಕೂಣಿಸಿರುವಂಥದ್ದು. ಒಳಗಡೆ ಫುಲ್ ಕಂಪ್ಲೀಟಾಗಿ ಉತ್ಸವ ಮೂರ್ತಿಗಳ ಇರುವಂಥದ್ದಲ್ಲಿ. ಫಸ್ಟು ಹೋಗ್ತಾನೆ ಅಂಗಳ ಪರಮೇಶ್ವರಿನ ಕೂಣಿಸಿದ್ದಾರೆ. ಹಾಗೆ ಲೆಫ್ಟ್ ಸೈಡು, ರೈಟ್ ಸೈಡು, ಅಂದರೆ 3 ಸ್ಟೆಪ್ ವೈಸು ಎಲ್ಲ ಕೂಣಿಸಿದ್ದಾರೆ. ಸೊ ಶನೈಶ್ಚರ ಸ್ವಾಮಿ, ಹಾಗೆ ಮುನೇಶ್ವರ, ರಾಮ, ಸೀತೆ, ಲಕ್ಷ್ಮಣ, ಜಲಗೆರೆಯಮ್ಮ, ಆಮೇಲೆ ಮಹಾಲಕ್ಷ್ಮಿ, ಚಾಮುಂಡೇಶ್ವರಿ ದೇವಿ, ಹಾಗೆ ಕಾಳಿಕಾಂಬ, ಈ ರೀತಿ ತುಂಬ ಅಣ್ಣಮ್ಮ, ಮಾರಮ್ಮ, ಪ್ರತಿಯೊಂದು ದೇವಿದೂ ಮೂರ್ತಿಗಳನ್ನ ಇಲ್ಲಿ ಕೂಣಿಸಿದ್ದಾರೆ. ಗಂಡು ದೇವರು, ಹಾಗೆ ಹೆಣ್ಣು ದೇವರು, ಮಹಾಲಿಂಗೇಶ್ವರ, ಈ ರೀತಿ ಎಲ್ಲ ತುಂಬ ದೇವ್ರುಗಳನ್ನ ಇಲ್ಲಿ ಉತ್ಸವ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 3 ದಿವಸನೂ ಇದಕ್ಕೆಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಅಲಂಕಾರಗಳಾಗಿರ್ಬೋದು ಎಲ್ಲದೂ ತುಂಬ ಚೆನ್ನಾಗಿತ್ತು. ಒಂದು ದೇವಸ್ಥಾನದ ಫಾರ್ಮ್ಯಾಟಲ್ಲೇ ಸುತ್ತ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಅದೇ ಬ್ಯಾಕ್ ಡ್ರಾಪ್ಸ್ ಎಲ್ಲ ಏನು ಮಾಡಿದ್ದಾರೆ, ಆರ್ಟ್ ವರ್ಕ್ ಎಲ್ಲ ಟೆಂಪಲ್ ಡಿಸೈನ್ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಹಾಗೂ ಅಂದ್ಕೊತಾ ಇದ್ವಿ ಬೆಳಗ್ಗೆ ಬರಬೇಕಾಗಿತ್ತು, ಇನ್ನೂ ಕೂಡ ತುಂಬ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ರಿಯಲಾಗಿ ಲೈಟ್ ಬೆಳಕಲ್ಲಿ ನೋಡೋದಕ್ಕೂ ಒಂದು ರೀತಿ ಚೆನ್ನಾಗೇ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿರೋರು ಅಂದರೆ ಮ್ಯಾನೇಜ್ಮೆಂಟ್ ಏನು ಇರ್ತಾರೆ ಅವ್ರು ಹೇಳ್ತಾಯಿದ್ರು, ವೀಡಿಯೋ ಮಾಡ್ಕೊಳ್ಳೋರೆಲ್ಲ ಬೆಳಗ್ಗೆ ಬನ್ನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋದು, ಅವಾಗ ಬಂದುಬಿಟ್ಟಿದ್ದೀವಲ್ಲ ಅಂತ ಹೇಳಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ನೋಡ್ತಾ ಇರ್ಬೋದು ಸ್ಟೆಪ್ ವೈಸ್ ಕುಣಿಸಿರೋದು, 3 ಸ್ಟೆಪ್ಪಲ್ಲಿ ಅಷ್ಟು ದೇವ್ರುಗಳನ್ನ ಕುಣಿಸಿರೋದು. ಸುತ್ತ ಇದೆ, ನಾವು ಏನು ಹೋಗ್ತಾ ಇದ್ದೀವಿ ಅದು ಒಂದು ಲೈನ್ ಅಷ್ಟೇ. ಬಟ್ ಎಕ್ಸಿಟಲ್ಲೂ ಕೂಡ ಇದೇ ರೀತಿಯೇ ಕೂಣಿಸಿದ್ದಾರೆ. ಲೆಫ್ಟ್ ಸೈಡ್ಗೂ ದೇವ್ರುಗಳಿದೆ, ರೈಟ್ ಸೈಡ್ಗೂ ಕೂಡ ದೇವ್ರುಗಳನ್ನೆಲ್ಲ ಕೂಣಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಒಂದೇ ದಿವಸ, ಅದರಲ್ಲೂ ಶುಕ್ರವಾರ, ಎಲ್ಲ ದೇವ್ರುಗಳ ದರ್ಶನ ಮಾಡಿದ್ವಿ. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಥರ ಅನ್ನಿಸ್ತಾ ಇತ್ತು ನೋಡೋದಕ್ಕಂತೂ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹಾಗೆಯೇ 3 ವರ್ಷಕ್ಕೋ ಅಥವಾ 5 ವರ್ಷಕ್ಕೋ ಈ ರೀತಿ ಒಂದು ಸತಿ ಮಾಡ್ತಾರೆ. ಇದೇ ರೀತಿ ನನಗೆ ಅಷ್ಟಾಗಿ ನೆನಪಿಲ್ಲ ಲಾಸ್ಟ್ ಟೈಮ್ ಯಾವಾಗ ಮಾಡಿದರು ಅಂತ ಹೇಳ್ಬಿಟ್ಟು. ಸೇಮ್ ಇದೇ ರೀತಿಯೇ ಎಲ್ಲ ತಂದು ಕೂಣಿಸೋವಂಥದ್ದು. ಹಾಗಾಗಿ ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಈ ರೀತಿಯೆಲ್ಲ ಉತ್ಸವಗಳೆಲ್ಲ ಮಾಡಿದಾಗ.
ಸೊ ನೋಡ್ತಾ ಇರ್ಬೋದು ಎಷ್ಟು ದೇವ್ರುಗಳಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಹೂ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರುಗಳು, ಒಂದಕ್ಕಿಂತ ಒಂದು ಉತ್ಸವ ಮೂರ್ತಿಗಳು. ಸೊ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ಒಂದು ಕ್ರೌಡಲ್ಲೇ ಹೇಗೋ ಬೇಗನೆ ದರ್ಶನ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಎಕ್ಸಿಟ್ ಆದ್ವಿ ಅಲ್ಲಿಂದ. ಇನ್ನು ಹೊರಗಡೆ ಎಕ್ಸಿಟ್ ಆಗುವಂಥ ಜಾಗದಲ್ಲಿ ಇರುತ್ತೆ ಈ ಗಣಪತಿ ಕೂಣಿಸಿದ್ದಾರೆ. ಗಣಪತಿ ಹಾಗೆ ಗೌರಮ್ಮ ಏನಿರುತ್ತೆ ಅದನ್ನು ಕೂಣಿಸಿರುವಂಥದ್ದು. ಹಾಗೆ ನೋಡ್ತಾ ಇರ್ಬೋದು, ನಾನು ಹೇಳಿದಾಗೆ ದೇವಸ್ಥಾನದೊಂದು ಪ್ಯಾಟ್ರನಲ್ಲೇ ಆ ರೀತಿ ಡಿಸೈನ್ ಮಾಡಿರುವಂಥದ್ದು ಆರ್ಟ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ದೇವ್ರು ಕೂರಿಸಿರುವಂಥ ಜಾಗ ಬಂದು ಆ್ಯಕ್ಚುಲಿ ಸರ್ಕಲ್ ಜಾಗ, ಇದು ಸರ್ಕಲ್ ಏರಿಯಾ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಬಟ್ ಮೇನ್ ರೋಡಲ್ಲಿ ನಾವು ಓಡಾಡುವಾಗ ರೋಡ್ಗೆ ಕಾಣುತ್ತೆ ದೇವರು ಅಂತ ಹೇಳಿ ಆದಷ್ಟು ನಾವು ಓಡಾಡುವಾಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ದೇವಸ್ಥಾನದ ಒಳಗಡೆ ಬಂದೆ. ತುಂಬಾ ಚೆನ್ನಾಗಿತ್ತು ದೇವ್ರು ಮಾತ್ರ. ದೀಪದ ಬೆಳಕಲ್ಲೇ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಫಸ್ಟ್ ಟೈಮ್ ನಾನು ದೇವಸ್ಥಾನದ ಒಳಗಡೆ ಬಂದು ನಾನು ನೋಡಿದ್ದು, ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸುತ್ತ ಗರ್ಭಗುಡಿ ಸುತ್ತ ಬೇರೆ ಬೇರೆ ದೇವರುಗಳಿದೆ. ಇದು ನೋಡಿ ವಿನಾಯಕಿ ಅಮ್ಮನವರು ಅಂತ ಹೇಳಿ. ಯೂಶಲಿ ಗಣಪತಿ ಅಥವಾ ವಿನಾಯಕ ನಾವು ಕೇಳಿರ್ತೀವಿ, ಬಟ್ ಇದು ವಿನಾಯಕಿ ಅಮ್ಮನವರು ಅಂದರೆ ಹೆಣ್ಣು ದೇವರು ಅಂತ ಅಂದ್ಬಿಟ್ಟು ಈ ರೀತಿ ಗರ್ಭಗುಡಿ ಸುತ್ತ ದೇವರುಗಳಿದೆ. ಹಾಗೆ ಸುತ್ತ ದೀಪ ಹಚ್ಚಿ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ. ಹಾಗೆಯೇ ಶ್ರೀ ವರಾಹಿ ಅಮ್ಮವರು ಅಂತ ಹೇಳಿ ಇದೆ, ಇದು ಕೂಡ ಹೆಣ್ಣು ದೇವರು. ಹಾಗೆ ಕೌಮಾರಿ ಅಂತ ಹೇಳಿ ಇರುವಂಥದ್ದು. ಗರ್ಭಗುಡಿ ಸುತ್ತ ಈ ರೀತಿ ದೀಪ ಹಚ್ಚಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅಂದರೆ, ಈ ರೀತಿ ಹತ್ತಿರದಲ್ಲೇ ಇರುವಂಥ ದೇವಸ್ಥಾನಗಳನ್ನ ನಾವು ದೂರದಿಂದನೇ ನೋಡಿ ಹೋಗ್ತಾ ಇರ್ತೀವಿ, ನಮಗೆ ಗೊತ್ತಿರೋದೇ ಇಲ್ಲ. ಒಳಗಡೆ ಹೋಗಿ ನೋಡಿದಾಗ್ಲೇ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮಗೂ ಕೂಡ ಅನಿಸೋದು. ಸೊ ನನಗೂ ಕೂಡ ನೋಡಿ ಖುಷಿ ಆಯಿತು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಮ್ಮ ಏರಿಯಾದಲ್ಲಿ ಇರೋವಂಥದ್ದನ್ನು ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು. ಈಗ ಬಂದ್ವಿ, ತುಂಬಾ ರಶ್ ಇದೆ. ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಜಾತ್ರೆ ಥರನೇ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನಿಜ ಹೇಳ್ಬೇಕಂದ್ರೆ. ಹಾಗೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಚೆನ್ನಾಗಿ ದರ್ಶನ ಆಯಿತು. ಎಲ್ಲ 108 ದೇವ್ರನ್ನೂ ಕೂಡ ದರ್ಶನ ಮಾಡ್ದಂಗೆ ಆಯಿತು. ಸೊ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ನಾವು ಬಂದಿದ್ದ ರೋಡಲ್ಲಿ ನಾವು ವಾಪಸ್ ಬರಲಿಲ್ಲ, ಹಿಂದೆಗಡೆ ಬ್ಯಾಕ್ ಸೈಡ್ ರೋಡಲ್ಲಿ ನಾವು ಬಂದಿದ್ದು. ತುಂಬಾ ಜನ ಇದ್ದರು ಅಂತ ಹೇಳಿಬಿಟ್ಟು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಇಯರಿಂಗ್ಸ್ ನೋಡ್ತಾ ಇರ್ಬೋದು, ಈ ರೀತಿ ಇಯರಿಂಗ್ಸ್ ಇರಲಿಲ್ಲ. ಸೊ ಹಾಗಾಗಿ ಈ ಇಯರಿಂಗ್ಸ್ನ ತೊಗೊಂಡೆ. ಚೆನ್ನಾಗಿದೆ, ವೈಟ್ ಸ್ಟೋನಲ್ಲಿ ಮಿಣ ಅಂತಿತ್ತು ಲೈಟ್ ಬೆಳಕಿಗೆ. ಹಾಗೆ ಇದೊಂದು ಜುಮ್ಕ, ನನಗೆ ಜುಮ್ಕ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನ್ನ ಫೇಸ್ಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿ ಜುಮ್ಕ ಪ್ಯಾಟರ್ನ್, ಈ ರೀತಿ ಪ್ಯಾಟರ್ನ್ ಇರಲಿಲ್ಲ, ಹಾಗಾಗಿ ತೊಗೊಂಡೆ. ಮತ್ತು ಇದೊಂದು ಸೆಟ್ ತೊಗೊಂಡಿರೋವಂಥದ್ದು, ಇದು ಕೂಡ ವೈಟ್ ಸ್ಟೋನಲ್ಲಿ ಬರುತ್ತೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ. ಹಾಯ್ ಎವ್ರಿವನ್. ಸೊ ನಮ್ಮ ಏರಿಯಾದಲ್ಲಿ 108 ದೇವ್ರುಗಳ ಉತ್ಸವ ನಡೀತಾ ಇದೆ. ಅಂದರೆ ದೇವ್ರನ್ನ ಕೂಣಿಸಿದ್ದಾರೆ. ಎಲ್ಲ ದೇವರು, ಎಷ್ಟೊಂದು ದೇವ್ರ ಹೆಸರು ಇತ್ತು. ಆ್ಯಕ್ಚುಲಿ ನಂಗೆ ಹೇಳ್ಬೇಕು ಅಂದರೆ 108 ದೇವರು ಅಂತ ಅಂದರೆ ಹೆಸರುಗಳು ತುಂಬಾ ಇದೆ. ಮುನೇಶ್ವರ ಆಗಿರ್ಬೋದು, ಶನೇಶ್ವರ ಸ್ವಾಮಿ ಆಗಿರ್ಬೋದು, ಮತ್ತು ಹೆಣ್ಣು ದೇವ್ರುಗಳು ತುಂಬಾ, ಅಂಗಳ ಪರಮೇಶ್ವರಿ, ಹಾಗೆಯೇ ಮಾರಮ್ಮ ದೇವಿ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಹಾಗೆ ಜಲಗೆರೆ ಅಮ್ಮ, ಈ ರೀತಿ ತುಂಬಾ ಹೆಣ್ಣು ದೇವರುಗಳು 108 ಒಟ್ಟು ದೇವ್ರುಗಳನ್ನ ಕೂಣಿಸಿದ್ದು. ನಾವು ಅಂದ್ಕೊತೀವಿ 108 ದೇವರು ಹೆಂಗೆ ಕೂಣಿಸ್ತಾರೆ, ಹೇಗೆ ಏನು ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿ ಕೂಣಿಸಿದ್ರು. ಎಲ್ಲ ದೇವರು ಕಾಣೋ ಥರನೇ ತುಂಬ ಚೆನ್ನಾಗಿತ್ತು. ಅಣ್ಣಮ್ಮ, ಮಾರಮ್ಮ ಎಲ್ಲ ಕೂಣಿಸಿದ್ರು. ಸೊ ಶುಕ್ರವಾರ ದಿವಸ ಹೋಗಿ ದೇವ್ರ ದರ್ಶನ ಮಾಡಿದ್ದು ಕೂಡ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಏನಂತ ಅಂದರೆ ಒಂದು 5 ವರ್ಷ 3 ವರ್ಷ ಹಿಂಗೆ ಒಂದು ಸತಿ ಮಾಡ್ತಿದ್ರು. ಲಾಸ್ಟ್ ನಾವು ಹೋದಾಗ ತುಂಬ, ಅಂದರೆ ಲಾಸ್ಟ್ ಟೈಮ್ ನಾವು ಯಾವಾಗ ಹೋಗಿದ್ವಿ ಅನ್ನೋದೇ ನಮಗೆ ಅಷ್ಟು ನೆನಪಿಲ್ಲ. ಒಂದು 5 ವರ್ಷ 7 ವರ್ಷನೇ ಆಯ್ತೇನೋ ಗೊತ್ತಿಲ್ಲ. ಬಟ್ ಇವಾಗ ಮಾಡಿದ್ದಾರೆ. ಸೊ ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆ ಜಾತ್ರೆ ಥರ ಎಲ್ಲ ಬರೀ ಅದೇ ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಪಿಂಗಾಣಿ ಐಟಮ್ಸ್ ಆಗಿರ್ಬೋದು, ಬ್ಯಾಗ್ಸು, ಪರ್ಸು, ಹಾಗೆ ಹುಡುಗಿರಿಗೆ ಮಸ್ತಾಗಿತ್ತು ಶಾಪಿಂಗ್ ಮಾಡೋದಕ್ಕೆ. ಇಯರಿಂಗ್ಸು ಇದೆಲ್ಲ ಕಮ್ಮಿ ರೇಟ್ ಹೇಳ್ತಾಯಿದ್ರು, ಎಲ್ಲ 50, 30, 100 ಇಷ್ಟರಲ್ಲೇ ಹೇಳ್ತಾಯಿದ್ರು. ಸೊ ನಾನು ಕೂಡ 1 ಐಟಮ್ನ ತಂದೆ. ಮಿಕ್ಕಿದೆಲ್ಲ ಏನು ನನಗೆ ಅಷ್ಟು ಇಷ್ಟ ಆಗಲ್ಲ. ಪರ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಇರೋದೇ ನೀವು ಯೂಸ್ ಮಾಡಲ್ಲ, ಸುಮ್ಮನೆ ಯಾಕೆ ತಂದು ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದಾಯಿತು. ಹಾಗೆ ಎಲ್ಲ ನೋಡಿಕೊಂಡು ಇನ್ನು ಮಧ್ಯಾಹ್ನನೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ.
ಬಟ್ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸಂಜೆ ಹೋಗಿದ್ದಿದ್ದು. ನಾವು ಹೋದಾಗ 6 ಗಂಟೆ ಆಗಿತ್ತು, ಬರೋ ಅಷ್ಟರಲ್ಲಿ ಇವಾಗ ಟೈಮ್ 8 ಗಂಟೆ ಆಗಿದೆ. 2 ಅವರ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ನಿಜವಾಗ್ಲೂ. ರೋಡ್ ಉದ್ದಕ್ಕೂ ನೋಡ್ಕೊಂಡು ಹೋಗಿದ್ದು. ಆ ಬುದ್ಧ, ಕೃಷ್ಣ ಅದೆಲ್ಲ ತುಂಬಾ ಚೆನ್ನಾಗಿತ್ತು. 200 ರುಪೀಸ್, 300 ರುಪೀಸ್ ಹಿಂಗೆ ಹೇಳ್ತಾಯಿದ್ರು. ಕೆಲವೊಂದು ಕಡೆ 650, 700 ಅಷ್ಟೆಲ್ಲ ಹೇಳ್ತಾಯಿದ್ರು. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ಒಂಥರ ಮುಖ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಯಾವುದೇ ಒಂದು ದೇವ್ರದ್ದು ವಿಗ್ರಹ ನಾವು ನೋಡಿದಾಗ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಷ್ಟೋ ಜನ ತೊಗೊಂಡು ಹೋಗ್ತಾಯಿದ್ರು. ನನಗೂ ಇಷ್ಟ, ಬಟ್ ಅದು ಬಿದ್ದರೆ ಎಲ್ಲಿ ಹೊಡೆದೋಗ್ಬಿಡುತ್ತಲ್ವ, ಹಂಗಾಗಿ ನನಗೆ ತೊಗೋಬೇಕು ಅಂತ ಹೇಳಿ ಅನ್ನಿಸ್ಲಿಲ್ಲ. ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಪಿಂಗಾಣಿ ಐಟಮ್ಸ್ ಅಂತೂ ತುಂಬಾ ಇಟ್ಟಿದ್ರು. ಉಪ್ಪಿನ ಜಾಡಿ, ಕಪ್ಸು, ಸಾಸರು ಈ ಥರ ಎಲ್ಲ ತುಂಬಾ ಇತ್ತು. ಬ್ಯಾಗ್ಸ್ಗಳೆಲ್ಲ ಚೆನ್ನಾಗಿತ್ತು. ಎಲ್ಲ ಇರೋದ್ರಿಂದ ಅಷ್ಟಾಗೇನು ತೊಗೊಳ್ಳಿಲ್ಲ. ಮತ್ತು ಆ ಜನದಲ್ಲಿ ತೊಗೊಂಡು ವಾಪಸ್ ಬರೋದು ಹೇಗೆ ಅನ್ನೋದು ಕೂಡ ಒಂದು ಇದು. ಹಾಗಾಗಿ ಒಂದು ಕಡೆಯಿಂದ ಮೇನ್ ರೋಡಲ್ಲಿ ಹೋದ್ವಿ, ಬರುವಾಗ ಒಳಗಡೆ ರೋಡಿಂದ ನಡ್ಕೊಂಬಂದ್ವಿ. ಸೊ ಇನ್ನೇನು ಮಾಡೋದು, ಜನದಲ್ಲಿ ವಾಪಸ್ ಬರೋದಕ್ಕೂ ಆಗೋದಿಲ್ಲ, ಅಷ್ಟು ಜನ. ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ಸು ಅದೆಲ್ಲ ಆರ್ಗನೈಸ್ ಮಾಡಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. 2 ಅವರ್ ನಾನು ಹೇಳ್ದಾಗೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಒಂದು ಇಯರಿಂಗ್ಸು, 2 ಇಯರಿಂಗ್ಸ್ ತೊಗೊಂಡಿದ್ದು ಚೆನ್ನಾಗಿದೆ. 50 ರುಪೀಸ್ ಇಯರಿಂಗ್ಸ್ ಪರವಾಗಿಲ್ಲ ಅನ್ನಿಸ್ತು. ಹಾಗೆಯೇ ಇದೊಂದು ಇಯರಿಂಗ್ಸು, ಇದು ಕೂಡ 50ನೇ. ಇದು ಸೆಟ್ ಸಿಂಪಲಾಗಿ ಚೆನ್ನಾಗಿದೆ. ಇದರಲ್ಲಿ ಎಷ್ಟೊಂದು ಡಿಫ್ರೆಂಟ್ ಕಲರ್ಸ್ ಇತ್ತು. ಬಟ್ ವೈಟ್ ಸ್ಟೋನ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅದರ ಪಾರ್ಟಿ ವೇರ್ಗೆ 100 ರುಪೀಸ್ ಇದಕ್ಕೆ ಇದಿಷ್ಟು ತೊಗೊಂಡು ಬಂದೆ. ಸೊ ಇದಾಗಿತ್ತು ಇವತ್ತಿನ ದಿವಸದ ವ್ಲಾಗ್. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮೀಟ್ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.